ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಶ್ರದ್ಧಾತ್ರಯ ವಿಭಾಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಾಣಿಗೆ ಸಂಬಂಧಪಟ್ಟಂತ ತಪಸ್ಸಿನ ಬಗ್ಗೆ ಮತ್ತೆ ಶರೀರಕ್ಕೆ ಸಂಬಂಧಪಟ್ಟಂತ ತಪಸ್ಸಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಒಳ್ಳೆ ಮಾತುಗಳು, ಬೇರೆಯವರ ಮನಸ್ಸಿಗೆ ನೋವಾಗದೆ ಇರೋ ಹಾಗೆ ಹಿತಕರವಾಗಿ ಮಾತಾಡುವಂಥದ್ದು, ಏನು ಮಾತಾಡಬೇಕೋ ಎಷ್ಟು ಮಾತಾಡಬೇಕೋ, ಮತ್ತು ವೇದಶಾಸ್ತ್ರಗಳ ಪಠನೆ, ಆ ಭಗವಂತನ ನಾಮಜಪದ ಅಭ್ಯಾಸ, ಇವೆಲ್ಲವೂ ಕೂಡ ವಾಣಿಗೆ ಸಂಬಂಧಪಟ್ಟಂಥ ತಪಸ್ಸು ಅಂತ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮುಂದುವರೆದು ಇಲ್ಲಿ ಹೇಳ್ತಾನೆ ಭಗವಂತ, ಮನಸ್ಸಿಗೆ ಪ್ರಸನ್ನತೆಯನ್ನು ಕೊಡುವಂಥದ್ದು, ಒಂಥರ ಮನಸ್ಸಿಗೆ ಹಿತ ಅಂತ ಅನ್ಸೋದು, ಶಾಂತವಾದಂಥ ಭಾವ, ಭಗವತ್ ಚಿಂತನೆ ಮಾಡುವಂಥ ಸ್ವಭಾವ, ಮನಸ್ಸಿನ ನಿಗ್ರಹಣೆ. ನಮ್ಮ ಮನಸ್ಸು ಹೇಳಿದಾಗೆಲ್ಲ ಕುಣಿಯೋದಲ್ಲ, ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರುವಂಥದ್ದು, ಮತ್ತು ಅಂತಃಕರಣದಲ್ಲಿ ಪವಿತ್ರತೆ ಅನ್ನುವಂಥದ್ದು ಇರುವಂಥದ್ದು. ಇದು ಮನಕ್ಕೆ ಸಂಬಂಧಿಸಿದಂತಹ ತಪಸ್ಸು. ನೋಡಿದ್ರ, ಒಂದೊಂದು ಇಂದ್ರಿಯಗಳಿಗೂ ತನ್ನದೇ ಆದಂಥ ತಪಸ್ಸಿದೆ, ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಮನಸ್ಸಲ್ಲಿ ಯಾವಾಗಲೂ ಪ್ರಸನ್ನತೆಯಿಂದ ಇರುವಂಥದ್ದು, ಯಾವ್ದ್ರ ದ್ವೇಷ, ಅದು ಇದು ಹೊಟ್ಟೆ ಕಿಚ್ಚು ಅಂಥದ್ದೆಲ್ಲ ಇರಬಾರ್ದು. ಯಾವಾಗಲೂ ಮನಸ್ಸು ಪ್ರಸನ್ನವಾಗಿರಬೇಕು, ಶಾಂತವಾದಂಥ ಭಾವನೆ ಇರಬೇಕು. ಯಾವಾಗಲೂ ಮನಸ್ಸಲ್ಲಿ ಭಗವಂತನ ಚಿಂತನೆ ನಡೀತಾ ಇರಬೇಕು. ಆ ಮನಸ್ಸನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರಬೇಕು. ಅಂತಃಕರಣದ ಪವಿತ್ರತೆ ಅನ್ನೋದಿರಬೇಕು. ಈ ರೀತಿ ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ತಪಸ್ಸು. ಇನ್ನು ಫಲವನ್ನು ಬಯಸದೇ ಇರುವಂತಹ ಯೋಗಿ ಪುರುಷರ ಮೂಲಕ ಪರಮ ಶ್ರದ್ಧೆಯಿಂದ ಮಾಡಲಾಗುವಂತಹ, ಅಂದರೆ ಈ ಹಿಂದೆ ಏನೇನು ಇವಾಗ ಇಷ್ಟೊತ್ತು ತಿಳ್ಕೊಂಡ್ವೋ, ಶರೀರದಿಂದ, ಮನಸ್ಸಿನಿಂದ, ಆಹಾರದಿಂದ, ಎಲ್ಲ ರೀತಿಯಿಂದಲೂ ಕೂಡ ಒಂದು ತಪವನ್ನು ಮಾಡುವಂಥದ್ದು ಇರುತ್ತಲ್ಲ, ಇದೆಲ್ಲ ಶ್ರದ್ಧೆಯಿಂದ ಮಾಡುವಂಥ ತಪಸ್ಸುಗಳು. ಈ ರೀತಿಯ ತಪವನ್ನು ಸಾತ್ವಿಕ ತಪ ಅಂತ ಕರೀತಾರೆ. ಇದರಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದನ್ನೇ ಮಾಡ್ತಾರೆ, ತನ್ನ ಕರ್ತವ್ಯ ಕರ್ಮ ಅಂತ ತಿಳ್ಕೊಳ್ತಾರೆ. ಅದರಲ್ಲಿ ಫಲಾಪೇಕ್ಷೆ ಇರೋದಿಲ್ಲ. ಬೇರೆಯವರ ಮನಸ್ಸಿಗೆ ನೋವು ಕೊಡೋದು, ಹಿಂಸೆ ಕೊಡೋದು, ಅದು ಯಾವುದನ್ನು ಮಾಡೋದಿಲ್ಲ. ಮಾತಾಡಬೇಕಾದ್ರೂ ಒಳ್ಳೆ ರೀತಿಯಲ್ಲಿ ಮಾತಾಡೋದು, ತಮ್ಮ ಶರೀರವನ್ನು, ಅಂತಃಕರಣಗಳನ್ನು ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಶಾಂತವಾಗಿರುವಂಥದ್ದು, ಭಗವಂತನ ಚಿಂತನೆ ಸದಾ ಮಾಡುವಂಥದ್ದು, ಅಂತಃಕರಣದಲ್ಲಿ ಪವಿತ್ರತೆ ಇರೋದು, ಫಲವನ್ನೇ ಬಯಸದೆ ಈ ರೀತಿ ಎಲ್ಲ ನಡ್ಕೊಳ್ತಾನೋ ಇದನ್ನು ಸಾತ್ವಿಕ ತಪ ಅಂತ ಕರೀತಾರೆ. ಯಾವ ತಪವನ್ನು ಸತ್ಕಾರ, ಅಂದರೆ ನನಗೊಂದು ಗೌರವ ಸಿಗಬೇಕು, ಮಾನ ಮತ್ತು ಪೂಜೆಗೋಸ್ಕರ, ಅಥವಾ ಕೇವಲ ಪಾಖಂಡದಿಂದ ಬರೀ ಬೇರೆಯವರನ್ನ ತೃಪ್ತಿಪಡಿಸೋದಕ್ಕೆ, ಅಂದರೆ ಬೇರೆಯವ್ರು ನೋಡಲಿ ಅಂತಲೇ ಮಾಡುವಂಥದ್ದು, ಆ ರೀತಿ ಅನಿಶ್ಚಿತವಾಗಿರುವಂಥ ಕ್ಷಣಿಕ ಫಲ ಇರುವಂಥದ್ದು, ಅಂದರೆ ಅದು ಸದಾ ಇರೋದಿಲ್ಲ. ಈಗ ಯಾವಾಗ ನಾವು ಆಸೆ ಪಡ್ತೀವೋ ಅದರ ಪ್ರತಿಫಲ ನಮಗೆ ಸಿಗುತ್ತೆ. ನಾವು ಏನಾದರೂ ಅದಕ್ಕೋಸ್ಕರ ಮಾಡಿರ್ತೀವೋ ಅದರ ಫಲ ಸಿಗುತ್ತೆ. ಆ ಫಲ ಯಾವಾಗಲೂ ಶಾಶ್ವತವಾಗಿರೋದಿಲ್ಲ. ಇಲ್ಲಿ ಒಂದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಏನೆಲ್ಲ ಈ ಭೌತಿಕಕ್ಕೆ ಸಂಬಂಧಪಟ್ಟಿದೆಯೋ ಅಂಥ ಕೆಲಸಗಳನ್ನು ಮಾಡ್ತೀವೋ, ಅಂಥ ಒಂದು ಫಲಗಳನ್ನು ನಾವು ಅಪೇಕ್ಷೆ ಮಾಡ್ತೀವೋ, ಅವೆಲ್ಲ ಕ್ಷಣಭಂಗುರ, ಅಂದರೆ ಕ್ಷಣ ಮಾತ್ರ ಇರುವಂಥದ್ದು. ಅದೇ ನಾವು ಈ ಭೌತಿಕವನ್ನು ಬಿಟ್ಟು ಅಂತಂದರೆ ಬೇರೆ ಇನ್ಯಾವುದಿದೆ? ಭಗವಂತ ಇರೋದು. ಭೌತಿಕವನ್ನು ಬಿಟ್ಟರೆ ಪರಮಾತ್ಮನೇ ಇರೋದು ಅಲ್ವಾ, ಪಾರಮಾರ್ಥಿಕ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ಅದು ಶಾಶ್ವತವಾಗಿರುವಂಥದ್ದು, ಅದರ ಫಲ ಕೂಡ ನಮಗೆ ಶಾಶ್ವತವಾಗಿಯೇ ಸಿಗುತ್ತೆ. ಆದರೆ ಅದರಲ್ಲಿ ನಾವು ಆಸಕ್ತಿಯನ್ನು ಇಟ್ಕೊಳ್ಳೋದು ಬೇಕಾಗಿಲ್ಲ, ಫಲಾಪೇಕ್ಷೆಯನ್ನು ಇಟ್ಕೊಳ್ಳೋದು ಬೇಕಾಗಿಲ್ಲ. ಆ ಫಲಾಪೇಕ್ಷೆಯನ್ನು ಇಟ್ಕೊಳ್ಳೋದನ್ನು ಬಿಡೋದನ್ನೇ ಪಾರಮಾರ್ಥಿಕ ಅಂತ ಹೇಳೋದು. ಅದನ್ನು ಬಿಟ್ಟಾಗ ತಂತಾನಾಗ ಅದು ನಮಗೆ ಸಿಗುತ್ತೆ. ಅದಕ್ಕೆ ನಾವು ಕೇಳಬೇಕಾಗಿಲ್ಲ, ಏನು ಬೇಡ್ಕೋಬೇಕಾಗಿಲ್ಲ, ತಂತಾನಾಗೆ ಸಿಗುತ್ತೆ. ನಮ್ಮ ಕೆಲಸ ಏನು, ಇಲ್ಲಿ ನನ್ನ ಜವಾಬ್ದಾರಿ ಏನಿದೆ, ಶಾಸ್ತ್ರವಿಹಿತವಾದಂಥ ಕರ್ಮಗಳೇನಿದೆ ಅದನ್ನು ಮಾಡ್ಕೊಂಡು ಹೋಗೋದು. ಫಲಾಪೇಕ್ಷೆ ಎಲ್ಲವನ್ನು ಬಿಟ್ಟು ಈ ಹಿಂದೆ ಹೇಳಿರುವಂಥ ಎಲ್ಲ ಒಂದು ಗುಣಗಳು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಅದನ್ನು ಮಾಡಿದಾಗ ನಾವು ಸಾತ್ವಿಕ ಅಂತ ಅನ್ನಿಸ್ಕೊಳ್ತೀವಿ. ಆದರೆ ಯಾವಾಗ ನಾವು ಫಲಾಪೇಕ್ಷೆಯನ್ನು ಇಟ್ಕೊಂಡು ಬೇರೆಯವ್ರು ನೋಡಲಿ ಅಂತ ಮಾಡೋದು, ಅಲ್ಲಿ ಶಾಸ್ತ್ರವಿಹಿತವಾಗಿರುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಆದ್ರೂ ಇಲ್ಲಿ ಬೇರೆಯವರು ನೋಡಲಿ ಅಂತ ಮಾಡೋದು ಹೆಚ್ಚಾಗತ್ತೆ ಆಯಿತಾ. ಆ ರೀತಿ ಯಾರು ಮಾಡ್ತಾರೋ ಅಲ್ಲಿ ಫಲಾಪೇಕ್ಷೆನೂ ಇರುತ್ತಲ್ವ, ಅದೆಲ್ಲವೂ ಕೂಡ
ರಾಜಸ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಅನಿಶ್ಚಿತತೆ ಇರುತ್ತೆ, ಕ್ಷಣಿಕ ಫಲ ಇರುವಂಥದ್ದು ಅದೆಲ್ಲ. ಇನ್ನು ಯಾವ ತಪವನ್ನು ಮೂಢತೆಯಿಂದ ಹಠದಿಂದ ನಾನು ಮಾಡಲೇಬೇಕು ಅಂತ, ಮತ್ತು ಮನಸ್ಸು ವಾಣಿ ಮತ್ತು ಶರೀರದ ಪೀಡೆ ಸಹಿತವಾಗಿ ಅಲ್ಲಿ ತೊಂದರೆ, ಬೇರೆಯವ್ರಿಗೂ ತೊಂದರೆ ಕೊಟ್ಟು ನನಗೂ ತೊಂದರೆ ಕೊಡ್ಕೊಂಡು ಬೇರೆಯವರಿಗೆ ಕೆಟ್ಟದನ್ನು ಮಾಡೋದಕ್ಕೋಸ್ಕರ ಅಂತಲೇ ಮಾಡ್ತಾರೋ ಅಂಥ ತಪಸ್ಸನ್ನು ತಾಮಸ ತಪಸ್ಸು ಅಂತ ಹೇಳ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ತಪಸ್ಸಿನಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ. ಒಂದು, ಯಾರಿಗೂ ತೊಂದರೆ ಕೊಡೋದಿಲ್ಲ, ಏನನ್ನೂ ಬಯಸೋದಿಲ್ಲ, ಆ ರೀತಿ ತಪಸ್ಸು ಮಾಡೋದು. ಎರಡನೇದು, ತೊಂದರೆ ಇಲ್ಲ ಅಂತಂದರೂ ಬೇರೆಯವರು ನೋಡಲಿ ಅಂತ ತನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಮಾಡುವಂಥದ್ದು. ಮೂರನೇ ತಪದಲ್ಲಿ ಏನು ಅಂತಂದರೆ, ತನಗೂ ನೋವು ಕೊಟ್ಕೊಂಡು ಬೇರೆಯವ್ರಿಗೂ ಹಿಂಸೆ ಕೊಟ್ಕೊಂಡು ಬೇರೆಯವರಿಗೆ ತೊಂದರೆ ಆಗಲಿ ಅಂತಲೇ ಮಾಡುವಂಥ ತಪಸ್ಸನ್ನು ತಾಮಸ ತಪಸ್ಸು ಅಂತ ಕರೀತಾರೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.